ಆಯ್ ಶ್ರೀಕಾಂತ್. ಶೈಲಜಾ ಅಮರ್ನಾಥ್ ಅನ್ನೋ ಹೆಸರಿಗೆ ಅರ್ಥ ಗೊತ್ತೇನಪ್ಪ ನಿನಗೆ? ಶೈಲಜಾ ಅಂತ ಹೇಳಿದ್ರೆ ಸಾಕ್ಷಾತ್ ದೇವಿ ಪಾರ್ವತಿಯ ಹೆಸರು. ಅಮರ್ನಾಥ್ ಹೇಳಿದ್ರೆ ಈಶ್ವರನ ಹೆಸರು, ಶಿವನ ಹೆಸರು. ಮಹಾಲಿಂಗೇಶ್ವರ ದೇವಸ್ಥಾನ ಶಿವನ ಮತ್ತೊಂದು ಹೆಸರು ಮಹಾಲಿಂಗೇಶ್ವರ. ಆ ದೇವಸ್ಥಾನದ ಎದುರು ಸಭಾಂಗಣದಲ್ಲಿ ನಮ್ಮ ಮದುವೆ ಆಗಿರುವಂಥದ್ದು. ನಮ್ಮ ಜಾತಕ ಮಾತ್ರ ಅಲ್ಲ, ನಮ್ಮ ಹೆಸರು ಕೂಡ ಅಷ್ಟು ಚಂದ ಹೊಂದಿದೆ ಅಂತ ಹೇಳಿ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಮದುವೆ ನಡೆದಿದೆ. ನನ್ನ ಗಂಡ ಬದುಕಿರುವಾಗಲೇ ಪೆಹಲ್ಗಾವ್ಗೆ ಕರ್ಕೊಂಡೋಗಿ ಅವರನ್ನ ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದೆ. ನೀನು ಮೊದಲನೇ ತಪ್ಪು ಮಾಡಿದೆ. ಎರಡನೇ ತಪ್ಪು, ಶೈಲಜಾ ಮುನೀರ್ ಅಂತ ವಿಡಿಯೋ ಮಾಡ್ತೀಯ, ಅದನ್ನ ವಿಕೃತಿಗಳು, ಏನು ಬಿಜೆಪಿಯ ವಿಕೃತ ಹಿಂದೂಗಳು ಅಂತ ಹೇಳ್ತೀನಿ. ಒಂದು ಹಿಂದೂ ಹೆಸರನ್ನ ವಿಕೃತ ಮಾಡಿ ಒಂದು ಮುಸಲ್ಮಾನ ಹೆಸರ ಜೊತೆಗೆ ಸೇರಿಸಿರೋದನ್ನ ಅಷ್ಟು ಸಂಭ್ರಮಿಸಿದ್ರಿ ನೀವು ಹಿಂದೂಗಳ. ಅದಕ್ಕೆ ನಾನು ನಿಮ್ಮನ್ನ ನಕಲಿ ಹಿಂದೂಗಳು ಅಂತ ಹೇಳಿದ್ದು. ಹೆಸರನ್ನ ವಿಕೃತ ಮಾಡೋದ್ರಿಂದ ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಬೈದು ಹೇಳ್ಬೋದು, ಇದನ್ನ ತುಂಬಾ ಚೆನ್ನಾಗಿ ಬೈದ್ಬಿಟ್ಟು ಹೇಳ್ಬೋದು, ಆದ್ರೆ ತಿದ್ದಿ ಕೂಡ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕು. ಯಾಕಂದ್ರೆ ತಾಯಿ ಪಾರ್ವತಿಯ ಹೆಸರನ್ನ ನನ್ನ ತಂದೆ ತಾಯಿ ತುಂಬಾ ಚಂದಕ್ಕೆ ನಾಮಕರಣ ಮಾಡಿ ಇಟ್ಟಿದಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡು, ನಿನಗೆ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿ ಹೇಳ್ದೆ, ಆಕ್ಸಿಡೆಂಟ್ ಆಯ್ತು, ಅದರಿಂದ ನನಗೆ ಬಾಯಿ ಸೊಟ್ಟಕ್ಕಿದೆ, ಅದಕ್ಕೆ ನಾನು ನಿನ್ನ ತ್ರಿಲೋಕ ಸುಂದರಿ, ನಿನ್ನ ಸೌಂದರ್ಯವನ್ನು ವರ್ಣನೆ ಮಾಡ್ತೀನಿ ಅಂತ ಹೇಳಿದೆ. ಇದು ನಮ್ಮ ಸಂಸ್ಕೃತಿಯಲ್ಲಿದೆಯಾ? ಒಂದು ಮದ್ವೆ ಆದ ಹೆಣ್ಮಗಳನ್ನ, ಸುಮಂಗಳಿಯನ್ನ ನಿನ್ನ ಗಂಡ ಸತ್ತಿದಾನೆ ಅಂತ ಹೇಳಿರೋದಲ್ದೆ ಆಕೆಯ ಸೌಂದರ್ಯವನ್ನ ನೀನು ವರ್ಣನೆ ಮಾಡ್ತೀಯ ಅಂತಂದ್ರೆ, ನಿನ್ನನ್ನ ನಾನು ಸೊಟ್ಟು ಮೂತಿ ಶ್ರೀಕಾಂತ ಅಂದಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ಸ್ಟಿಲ್ ನನಗೆ ಬೇಜಾರಾಯಿತು. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಅದು ಆ ರೀತಿಯಾದ ಒಂದು ಸರ್ಜರಿ ಆಗಿರೋದು ಅಂದ್ರೆ ಅದೆಷ್ಟು ನೋವು ತಿಂದಿದ್ಯಾ ಅನ್ನೋದು ನನಗೆ ಅರ್ಥ ಆಗತ್ತೆ. ಸೊ ಅದಕ್ಕೆ ನಾನು ಅದನ್ನ ಅಲ್ಲಿಗೆ ಬಿಡ್ತೀನಿ. ನಿನಗೆ ಬೇಜಾರಾಗಿದ್ರೆ ಇನ್ನೊಂದ್ಸತಿ ಹೇಳಲ್ಲ ಬಿಡು, ಆಯ್ತಾ? ಇನ್ನೊಂದು ವಿಚಾರ, ಒಂದು ಸುಮಂಗಳಿ ಬಗ್ಗೆ ನೀನ್ ಮಾತಾಡ್ದೆ ಅಲ್ಲ, ನಾನು ಅದೇ ರೀತಿ ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡಲ್ಲ. ಯಾಕಂದ್ರೆ ನನಗೆ ದೇವರು ಅಷ್ಟು ವಿವೇಚನೆಯನ್ನ ಕೊಟ್ಟಿದ್ದಾನೆ, ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಂಡ್ ತ್ರಿಲೋಕ ಸುಂದರಿ ಅಂತ ಹೇಳಿದ್ರೆ ಹೌದು, ನಾನು ತ್ರಿಲೋಕ ಸುಂದರಿನೇ. ಏನಿವಾಗ ಹಾಕೋತಿಯ ವಿಡಿಯೋ ಹಾಕೋ, ಅತ್ತಲ್ಲ 50 ಫಿಲ್ಟರ್ ಹಾಕೊಂಡಿದೀನಿ ಅನ್ಕೋ, 50 ಫಿಲ್ಟರ್ ಹಾಕೋತೀನಿ ಗುರು. ವಾಟ್ಸ್ ಯುವರ್ ಪ್ರಾಬ್ಲಮ್? ನನಗೆ ಹೆಣ್ಣಿಗೆ ಸೌಂದರ್ಯ ಅಂದ್ರೆ ಬಹಳ ಖುಷಿ, ಅಲಂಕಾರ ಮಾಡ್ಕೊಳ್ಳೋದು ಅಂದ್ರೆ ಖುಷಿ. ನನಗೆ ಹೆಂಗ್ ಬೇಕೋ ಹಂಗ್ ನಾನು ಹಾಕ್ಕೊಂತೀನಿ, ನನ್ನ ಇಷ್ಟ, ನನ್ನ ಬಟ್ಟೆ, ನನ್ನ ಮನೆ. ನೋಡು, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಬೆಳ್ಳಿ ಕಾಣಿಸ್ತಾ ಇದೆ ಅಂದ್ರೆ ನಾನೇ ಇಷ್ಟಪಟ್ಟು ನನ್ನ ಆಫೀಸಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇಟ್ಟಿದ್ದೀನಿ, ಸುತ್ತಲೂ ವೈಟ್ ಆಗೇ ಇದೆ. ನೋಡು, ಇದು ಡಾರ್ಕ್ ಗ್ರೀನ್ ಗಿಡ ಇರೋದಕ್ಕೆ ಕಾಣಿಸ್ತಾ ಇದೆ, ಇದೊಂದು ಚಿಕ್ಕ ಪಾಟ್ ಆರೆಂಜ್ ಕಲರ್ ಇರೋದಕ್ಕೆ ಕಾಣಿಸ್ತಾ ಇದೆ. ನೆಲ ನೋಡು, ಮ್ಯಾಟ್ ಹಾಕಿರೋದಕ್ಕೆ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಅಷ್ಟೇ ವಿಷಯ. ಹಂಗಂತ ಹೇಳ್ಬಿಟ್ಟು ನಾನು ಬೆಳ್ಳಿಕ್ಕಿಲ್ಲ, ಆಯ್ತಾ? ಇದು ಲೈಟಾಗಿ ಫೋನ್ ಏನ್ ನನ್ನನ್ನ ಸ್ವಲ್ಪ ಬೆಳ್ಳಿಗೆ ತೋರಿಸುತ್ತೆ, ಅದಿರ್ಬೋದು, ಆಯ್ತಾ? ನಾನು ಬೆಳ್ಳಿಗೆ ಕಾಣಿಸ್ಬೇಕು ಅನ್ನೋದನ್ನು ನನಗೇನು ಇಲ್ಲ. ಯಾಕಂದ್ರೆ ನಾನು ಪಬ್ಲಿಕ್ ಅಲ್ಲಿ ಓಡಾಡ್ತೀನಿ. ಬೇರೆ ನನ್ನ ಹಳೆ ಫೋಟೋಸ್ ಎಲ್ಲ ತಗೊಂಡು ಹಾಕೋ, ಚೆನ್ನಾಗಿಲ್ಲ ಅಂತಾನೆ ಪಬ್ಲಿಸಿಟಿ ಕೊಡು. ಆದ್ರೆ ನನ್ನ ಗಂಡನಿಗೇನೋ ಆಗಿದೆ ಅನ್ನೋ ತರ ಮಾತಾಡಿದ್ರೆ, ಆಮೇಲೆ ನನ್ನ ಹೆಸರನ್ನ ಶೈಲಜಾ ಅಮರ್ನಾಥ್ನ ಶೈಲಜಾ ಮುನೀರ್ ಅಂತ ಮಾತಾಡಿದ್ರೆ, ನಮಗೂ ಗೊತ್ತಿದೆ, ನಿನಗ್ ಮಾತ್ರ ಅಲ್ಲ ಕಾನೂನು ಗೊತ್ತಿರೋದು, ನಮಗೂ ಕಾನೂನು ಗೊತ್ತಿದೆ. ಕಾನೂನು ರುಚಿ ತೋರಿಸ್ಬೋದು. ಈಗಲೇ ಸರ್ಜರಿ ಆಗಿದೆ, ಮನೆಯಲ್ಲಿ ಇದ್ದೀನಿ ಅಂತೆಲ್ಲ ಹೇಳ್ಕೊತಾ ಇದೀಯಾ. ಏನೋ ನಾನು ವಿಡಿಯೋ ಮಾಡಿ 4 ಕಾಸು ಸಂಪಾದನೆ ಮಾಡ್ಕೊಂಡ್ರೆ ಮಾಡ್ಕೊ, ಕ್ಷಮಿಸಿದೀನಿ ನಾನು, ಮಾಡ್ಕೊ. ಯೂಟ್ಯೂಬಲ್ಲಿ ಇನ್ನೂ 1-2 ವಿಡಿಯೋ ಹಾಕೋ. ಆದ್ರೆ ಶೈಲಜಾ ಅಮರ್ನಾಥೆ ಶಿವ ಪಾರ್ವತಿ ಅಷ್ಟೇ ನಾವು ಭಾರಿ ಚೆನ್ನಾಗಿದ್ದೀವಿ. ಆ ದೇವರ ಆಶೀರ್ವಾದ ನಮ್ಮ ಮೇಲಿದೆ, ಮಹಾಲಿಂಗೇಶ್ವರ ದೇವರ ಆಶೀರ್ವಾದನೂ ನಮ್ಮ ಮೇಲಿದೆ. ಸೊ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ನ ಗಂಡನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನನ್ನ ಗಂಡ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಮೋದಿಜಿಗೆ ಹೇಳು, ಬೇರೆ ಯಾವುದೇ ಹೆಣ್ಮಗಳು ಪೆಹಲ್ಗಾವ್ ಹೋದ್ರೆ 370 ಆರ್ಟಿಕಲ್ ಅನ್ನ ಪೇಪರಲ್ಲಿ ನಾವು ರಿಪೀಲ್ ಅಂತ ಬರ್ದಿದ ತಕ್ಷಣ ಅಲ್ಲಿ ಸೆಕ್ಯೂರಿಟಿ ಬರಲ್ಲ ಮೋದಿಜಿಯವರೇ. ಅಲ್ಲಿ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೋಬೇಕು. 370 ಆರ್ಟಿಕಲ್ ಕಿತ್ತಾಗಿದ್ದೀವಿ, ಎಲ್ರು ಬಂದ್ರಿ, ಚಳಿಯಾಗಿ ಚೆನ್ನಾಗಿರತ್ತೆ, ಸತ್ತೋಗ್ಬಿಡಿ ಅಂತ ಸಜೆಷನ್ ಕೊಡ್ಬೇಡಿ ಅಂತ ಹೇಳಿ ಮೋದಿಜಿಯವ್ರಿಗೆ ಹೇಳು. ಮತ್ತೆ ನೀನು ಕೂಡ ಅಷ್ಟೇ, ಕಾಶ್ಮೀರಕ್ಕೆ ಸುಮ್ಮನೆ ಹೋಗ್ಬಿಡ್ಬೇಡ. ಇವಾಗಲೇ ಮುಖಕ್ಕೆ ಹೇಟಾಗಿ ಮೂತಿ ಎಲ್ಲ ಸೊಟ್ಟಗಾಗಿದೆ.
ಇನ್ನೇನಾದ್ರೂ ಸಮಸ್ಯೆ ಮಾಡ್ಕೋಬೇಡ ಆಯ್ತಾ. 370 ಆರ್ಟಿಕಲ್ ತೆಗ್ದಿದ ತಕ್ಷಣ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇದೆ ಅಂತ ಅರ್ಥ ಅಲ್ಲ. ಸೆಕ್ಯೂರಿಟಿ ಕೊಟ್ರೇನೆ ಸೆಕ್ಯೂರಿಟಿ ಇರೋದು. ಸೆಕ್ಯೂರಿಟಿನ ಟೈಟ್ ಮಾಡ್ಬೇಕಾಗಿರೋದು ಮೋದಿಜಿ ಅವ್ರ ಕೈಯಲ್ಲಿದೆ. ಅದನ್ನೆಲ್ಲ ಮಾಡಕ್ ಕೇಳು. ಆಮೇಲೆ 370 ಆರ್ಟಿಕಲ್ ನಾವು ತೆಗ್ದಿದೀವಿ ಹೋಗ್ಬೋದು ಅಂತ ಹೇಳು ಆಯ್ತಾ. ಅದಕ್ಕೇನ್ ಖರ್ಚಾಗತ್ತೆ ಅದನ್ನ ಮೋದಿಜಿ ಅವ್ರು ಬರ್ಸ್ಬೇಕು. ಡಿಫೆನ್ಸ್ಗೆ ಏನ್ ಕೊಡ್ಬೇಕೋ ಅದನ್ನ ಅವ್ರು ಕೊಡ್ಬೇಕು. ಆ ಜಾಗ್ರತೆಗಳನ್ನ ಅವ್ರು ಮಾಡ್ಬೇಕು ಆಯ್ತಾ. ಉಗ್ರರು ಪ್ಲಾನ್ ಮಾಡ್ಕೊಂಡು ಒಳಗಡೆ ನುಗ್ಗೋಕೆ ದಾರಿ ಮಾಡ್ಕೊಟ್ಬಿಟ್ಟು ಆಮೇಲೆ ನಮ್ ಜನರು ನಮ್ಮ ಹೆಣ್ಮಕ್ಳು ವಿಧವೆಯರಾದ್ರು ಅಂತ ಹೇಳಿ ನೀನ್ ಸಂಭ್ರಮ ಪಡ್ಬಾರ್ದು. ಅರ್ಥ ಆಯ್ತಾ. ಎನಿವೇಸ್ ನೆನ್ನೆ ಹೇಳಿದ್ಯಾ ರಿಪ್ಲೈ ಕೊಡಲ್ಲ, ನಾನು ಇನ್ ಮಾತಾಡಲ್ಲ ಅಂತ. ನೀನ್ ಮಾತಾಡಿದ್ರು ನನಗೇನು ಬೇಜಾರಿಲ್ಲ, ನೀನ್ ಮಾತಾಡಿಲ್ಲ ಅಂದ್ರೂ ಏನು ಬೇಜಾರಿಲ್ಲ. ಆದ್ರೆ ಯಾರದ್ದೇ ಹೆಸರಾಗಿರ್ಲಿ, ಅದ್ರಲ್ಲೂ ಹಿಂದೂ ಹೆಣ್ಮಕ್ಳ ಹೆಸರಲ್ಲಿ ನೀನು ಈ ರೀತಿಯಾಗಿ ಆಟ ಆಡಿದ್ದು ನಿಜವಾಗ್ಲೂ ತಪ್ಪು. ಯಾರೆಲ್ಲ ಸಂಭ್ರಮ ಪಟ್ಟಿದ್ದೀರಿ, ನೀವ್ ಯಾರು ಹಿಂದೂಗಳೇ ಅಲ್ಲ ಅಂತ ನಾನು ಹೇಳ್ತೀನಿ. ನೀವ್ ಹಿಂದೂ ಸಮಾಜದವರೇ ಅಲ್ಲ, ನೀವ್ ಬೇರೆ ಸಮುದಾಯದವರು ಅಂತಾನೂ ನಾನು ಹೇಳಲ್ಲ. ಯಾರೋ ಕಚಡಗಳು ನೀವು, ಕಚಡ ಬುದ್ಧಿಗಳನ್ನ ಇಟ್ಕೊಂಡವ್ರು ಮಾತ್ರ ಆ ರೀತಿಯಾಗಿ ಕಮೆಂಟ್ಗಳನ್ನ ಹಾಕ್ಬೋದು. ಅದನ್ನ ಆ ವಿಕೃತಿಯನ್ನ ಆನಂದ ಪಡ್ಬೋದು. ಅದೆಷ್ಟೋ ಖರ್ಚು ಮಾಡಿ ನನಗಾಗಿರ್ಬೋದು, ನನ್ನ ಗಂಡನ್ಗಾಗಿರ್ಬೋದು, ಅವ್ರ ತಂದೆ ತಾಯಿ, ನಮ್ಮ ತಂದೆ ತಾಯಿ ಒಂದು ಒಳ್ಳೆ ಹೆಸರನ್ನು ಇಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ಏನೇನು ಫಾಲೋ ಮಾಡಬೇಕೋ ಸಂಪ್ರದಾಯವನ್ನ ಫಾಲೋ ಮಾಡಿ ನಮ್ಗೆ ಒಂದು ನಾಮಕರಣಗಳನ್ನ ಮಾಡಿದ್ದಾರೆ. ಆ ಹೆಸರನ್ನ ನೀವು ಲಕ್ಷಣವಾಗಿ ಕರೆದ್ರೆ ಸಾಕು, ವಿಕೃತ ಮಾಡ್ಬಿಡಿ. ಅದು ಹಿಂದೂ ದೇವರುಗಳ ಹೆಸರುಗಳು ಆಯ್ತಾ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ರೀಚ್ ಆಗತ್ತೆ ಶ್ರೀಕಾಂತ್ ಶೆಟ್ಟಿ ಅವ್ರಿಗೆ. ನೀವು ಹಾಕಿ, ಯೂಟ್ಯೂಬಲ್ಲೂ ಹಾಕಿ, ಫೇಸ್ಬುಕ್ಕಲ್ಲೂ ಹಾಕಿ. ಶೈಲಜಾ ಮುನೀರ್ ಅಂತ ಹಾಕಬೇಡಿ, ಶೈಲಜಾ ಅಮರ್ನಾಥ್ ಅಂತ ಹಾಕಿ. ಯಾಕಂದ್ರೆ ಶಿವನ ಪಕ್ಕದಲ್ಲಿ ಪಾರ್ವತಿ ಹೆಸರೇ ಇರೋದು, ಶೈಲಜಾ ಪಕ್ಕದಲ್ಲಿ ಅಮರ್ನಾಥ್ ಹೆಸರೇ ಇರೋದು. ಅರ್ಥ ಆಯ್ತಾ. ಇನ್ನೇನು ಹೇಳಕ್ ಇಷ್ಟಪಡಲ್ಲ ಅಷ್ಟೇ. Thank you for watching this video. Thank you friends.